ಆರ್ಗ್ಯಾನಿಕ್ ಸಂತೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸುನೀತಾ ಶ್ರೀನಿವಾಸ್. ಇವತ್ತು ನನ್ನ ಜೊತೆ ಇದ್ದಾರೆ ಆ್ಯಂಕರ್, ಎಲ್ಲದಕ್ಕಿಂತ ಗಿಚ್ಚಿಗಿಲಿಗೆಯ ಫೇಮಸ್ ಆ್ಯಕ್ಟ್ರೆಸ್ ಅನನ್ಯ ಅಮರ್ ಅವರು. ಬನ್ನಿ ಅವ್ರನ್ನ ನಮ್ಮ ಆರ್ಗ್ಯಾನಿಕ್ ಸಂತೆಗೆ ಸ್ವಾಗತ ಮೇಡಮ್. ನಮಸ್ತೆ ಅನನ್ಯ ಅವರೇ, ಆರ್ಗ್ಯಾನಿಕ್ ಸಂತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಫಿಲಮ್ ಯಾವುದದು ಫ್ಯಾಮಿಲಿ ಡ್ರಾಮಾ ಒಂದು ಪ್ರಮೋಷನ್ಗೆ ನಮ್ಮ ಒಂದು ಆರ್ಗ್ಯಾನಿಕ್ ಸಂತೆಗೆ ಬಂದಿದ್ದೀರಾ. ಆ ಒಂದು ಬ್ಯುಸಿಲಿ ಬೇರೆ ಬೇರೆ ಕಡೆ ನಡೀತಾ ಇದೆ ನಿಮ್ಮ ಪ್ರಮೋಷನ್ನು, ಹಾಗೆ ನಮ್ಮ ಒಂದು ಗ್ರೀನ್ ಪಾತ್ಗೂ ಬಂದಿದ್ದೀರಾ. ಹೇಗೆ ಅನಿಸ್ತು? ತುಂಬಾ ಖುಷಿ ಆಗ್ತಾ ಇದೆ. ಅಂದರೆ ಮುಂಚೆನೂ ನಾನು ಗ್ರೀನ್ ಪಾತಿಗೆ ಬಂದಿದ್ದೀನಿ, ಬಟ್ ಈ ಸತಿ ಒಂದು ಸಿನಿಮಾನ ತಲೆಯಲ್ಲಿ ಇಟ್ಕೊಂಡು, ಸಿನಿಮಾನ ಮನಸ್ಸಲ್ಲಿ ಇಟ್ಕೊಂಡು ಆ ಖುಷಿಲಿ ಬಂದಿರೋದೇ ಒಂದು ವಿಶೇಷ. ಬ್ರೇಕ್ಫಾಸ್ಟ್ ಮಾಡಿದ್ರಿ ನಮ್ಮ ಜೊತೆ ಎಲ್ಲ, ಯಾವ ಥರ ಅನಿಸ್ತೊಂದು ಆರ್ಗ್ಯಾನಿಕ್ ಬ್ರೇಕ್ಫಾಸ್ಟ್? ಡೆಫಿನೆಟ್ಲಿ ಏನಂತಾರೆ, ಮನೇಲೇ ತಿಂಡಿ ತಿಂದಾಗ ಅನ್ನಿಸ್ತು. ಅಷ್ಟು ಹೋಮ್ಲಿ ಕುಕ್ ಆಗಿರೋವಂಥ ಬ್ರೇಕ್ಫಾಸ್ಟ್ ಇದು. ಆ್ಯಂಡ್ ಆಪ್ಷನ್ಸ್ ವೆರೈಟಿ ನೋಡ್ತಿದ್ರೆ ನನಗೆ ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅಂತ ಗೊತ್ತಾಗ್ತಾಯಿಲ್ಲ, ಎಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ನೋಡೋಕ್ಕೂ ಫಸ್ಟ್ ಆಫ್ ಆಲ್ ನೋಡ್ತಿದ್ದಂಗೆ ಇಟ್ಸ್ ಫೀಲಿಂಗ್ ವೆರಿ ಹೆಲ್ದಿ. ಸೊ ಆಲ್ರೆಡಿ ನೋಡಿದಾಗ್ಲೇ ಆ ಫೀಲ್ ಬಂದ್ಬಿಟ್ಟಾಗ ತಿಂದಾಗ್ಲೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಟೇಸ್ಟಿ. ಎಷ್ಟು ಹೆಲ್ದಿ ಇದೆಯೋ ಅಷ್ಟೇ ಟೇಸ್ಟಿ ಕೂಡ ಇತ್ತು. ಯಾಕಂದರೆ ಎಲ್ಲರ ತಲೆಯಲ್ಲಿ ಆರ್ಗ್ಯಾನಿಕ್ ಫುಡ್ ಅಂದರೆ ಟೇಸ್ಟ್ ಇರೋಲ್ಲ ಅಂತ. ಹಾಂ, ಅದು ಆ್ಯಕ್ಚುಲಿ ಐ ಗೆಸ್ ಕೆಲವ್ರಿಗೆ ಆ ನೋಷನ್ ಇದೆ ಅಂತ ಅನ್ಸುತ್ತೆ. ಹಾಂ, ಟೇಸ್ಟ್ ಇರಲ್ಲ ಅನ್ನೋ ಥರ. ಬಟ್ ಐ ಗೆಸ್ ಅವ್ರು ಇಲ್ಲಿಗೆ ಬಂದು ಒಂದು ಸತಿ ಟೇಸ್ಟ್ ಮಾಡಬೇಕು. ಆ್ಯಂಡ್ ಬೇರೆ ಕಡೆ ಎಲ್ಲ ಇವಾಗ ಡಿನ್ನರ್ ಬೊಫೆ ಅಂತೆಲ್ಲ ಅಂದಾಗ ಫಸ್ಟ್ ಒಂದು ಸೂಪ್ ಇರುತ್ತೆ, ಬಟ್ ಇಲ್ಲಿ ರಾಗಿ ಅಂಬ್ಲಿ ಇತ್ತು. ಅಲ್ಲೇ ಅಂದರೆ ಎಷ್ಟು ದಿನ ಆಗಿತ್ತು ಆ್ಯಕ್ಚುಲಿ ರಾಗಿ ಗಂಜಿ ಕುಡಿದು ತುಂಬ ದಿನ ಆಗಿತ್ತು. ದ್ಯಾಟ್ ವಾಸ್ ವೆರಿ ಇಂಪ್ರೆಸಿವ್ ಆ್ಯಂಡ್ ತುಂಬ ಟೇಸ್ಟಿ ಆಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಗುಡ್, ಹೆಲ್ದಿ ಆ್ಯಂಡ್ ಟೇಸ್ಟಿ. ಯಾವ್ದು ಇಷ್ಟ ಆಯಿತು ಅದರಲ್ಲೆಲ್ಲ? ನನಗೆ ಪರ್ಸ್ನಲಿ ನನಗೆ ಅವಲಕ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇಲ್ಲಿ ಒಂಥರ ನಾನು ಇಷ್ಟಪಡೋ ಥರನೇ ಅವಲಕ್ಕಿ ಇತ್ತು ಅಂತ ಅನಿಸ್ತು. ಎರಡೆರಡು ಸತಿ ಹಾಕೊಂಡು ತಿಂದೆ. ಫಸ್ಟ್ ಆಫ್ ಆಲ್ ರಾಗಿ ಗಂಜಿನೇ ನಂತರ ಫಸ್ಟ್ ಬಾಲ್ಗೆ ಸಿಕ್ಸ್ ಹೊಡೆದಂಗೆ ಅದು. ರಾಗಿ ಗಂಜಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿಥಿಂಗ್ ಆ್ಯಕ್ಚುಲಿ ಅಂದರೆ ಅವಲಕ್ಕಿ ಇಸ್ ಮೈ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಬಿಟ್ಟರೆ ಎವ್ರಿಥಿಂಗ್, ಉಪ್ಪಿಟ್ಟಿತ್ತು, ಮಿಲೆಟ್ ಕಿಚಡಿ ಇತ್ತು, ವೆರಿ ಕೇಸರಿ ಬಾತ್ ಇತ್ತು. ಹಾಂ, ಅದು ಜಾಗ್ರಿ ಕೇಸರಿ ಬಾತ್, ವೆರಿ ಗುಡ್. ಆ್ಯಕ್ಚುಲಿ ಇಲ್ಲಿ ಯಾರೇ ಸೆಲೆಬ್ರಿಟೀಸ್ ಬಂದರು ಇಷ್ಟಪಡೋದು ಅದನ್ನು. ಹೌದು, ಸಿಗ್ನೇಚರ್ ಡಿಶ್ ಆಗಿಬಿಟ್ಟಿದೆ. ಆ್ಯಂಡ್ ನಾನು ಸ್ವೀಟ್ ಫ್ಯಾನ್ ಅಲ್ಲ ಪರ್ಸ್ನಲಿ, ಬಟ್ ಅದೊಂಥರ ಟೂ ಮಚ್ ಹೆವಿ ಸ್ವೀಟ್ ಅಂತ ಅನ್ನಿಸ್ಲೇ ಇಲ್ಲ. ನೀವು ಅಂದ್ರಿ ಆರ್ಗ್ಯಾನಿಕ್ ಫುಡ್ ಆ ಥರ ತುಂಬ ಎಕ್ಸ್ಪೆನ್ಸಿವ್ ಅಂತ. ಎಷ್ಟಿರ್ಬೋದು ನಮ್ಮ ಇಲ್ಲಿ ಬಫೆ ಎಲ್ಲ? ಅಲ್ಲ, ಅಂದರೆ ಆ್ಯಕ್ಚುಲಿ ನಾನು ಕೇಳಿದ್ದೀನಿ ಕೂಡ, ಆರ್ಗ್ಯಾನಿಕ್ ಅಂದ್ರೇ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಬಿಕಾಸ್ ತುಂಬಾ ನೋಡಿ ಮಾಡಿ ದೇ ವುಡ್ ಹ್ಯಾವ್ ಸೆಲೆಕ್ಟೆಡ್ ಇಟ್ ಅಂತೆಲ್ಲ. ಐ ಡೋಂಟ್ ನೋ ಎಷ್ಟು ಇರ್ಬೋದು ಅಂತ. ಎಷ್ಟೊಂದು ಕಡೆ ಹೋಗ್ತಿರ್ತಾರೆ. ಅಲ್ಲ, ಯೂಶಲಿ ಬುಫೆ ಅಂತಂದರೆ ಐ ಗೆಸ್ ಒಂದು ಮಿನಿಮಮ್ 400 ಆರು ಇರುತ್ತೆ ಪರ್ ಪರ್ಸನ್ ಅನ್ನೋ ಥರ. ಅವ್ರು ಅದೇ ಮಿನಿಮಮ್ ಅಷ್ಟಿರ್ಬೋದು ಅನ್ನೋ ಥರ ಇದೆ. ಆರ್ಗ್ಯಾನಿಕ್ ಅಂದರೆ ಐ ಡೋಂಟ್ ನೋ ಇನ್ನೆಷ್ಟು ಇರ್ಬೋದು ಅಂತ. ಆ್ಯಕ್ಚುಲಿ ಈಗ 200 ಮಾಡಿದ್ದಾರೆ. 150ಗೆ ಇಷ್ಟು ದಿನ ಕೊಡ್ತಾ ಇದ್ರು. ಅಂದರೆ ನಾನು ಇನ್ನೊಂದು ರೌಂಡ್ ಹೋಗಿ ಬರ್ತೀನಿ. ನೆಕ್ಸ್ಟ್ ಕಸ್ಟಮರ್ ಆಗಿ ಗೆಸ್ಟ್ ಆಗಿ ಬಂದಿದ್ದೀರಾ? ಡೆಫಿನೆಟ್ಲಿ. ಐ ಮೀನ್ 200 ರೂಪೀಸ್ ಒಂದು ಆರ್ಗ್ಯಾನಿಕ್ ಬ್ರೇಕ್ಫಾಸ್ಟ್ ಬುಫೆ ಅಂತಂದರೆ ಅದರಲ್ಲಿ ಇಷ್ಟು ಐಟಮ್ಸ್. ಹಾಂ, ಇಷ್ಟೊಂದು ಐಟಮ್ಸ್ ಯಾರು ನಂಬಲ್ಲ ಅನ್ಸುತ್ತೆ. ಬಟ್ ಇಲ್ಲಿಗೆ ಬಂದು ಅವರು ಅದನ್ನು ಏನಂತಾರೆ, ಇದು ರಿಯಾಲಿಟಿ ಇದು ಅಂತ ಗೊತ್ತಾಗಬೇಕು ಅವ್ರಿಗೆ. ಅಮೇಝಿಂಗ್ ಪ್ರೈಸ್. ಆ್ಯಂಡ್ ಅಲ್ಲ, ಈ ಪ್ರೈಸ್ಗೆ ಹೀಗಿದೆ ಅಂತಂದರೆ ದಿಸ್ ಇಸ್ ಮೋರ್ ದೆನ್ ಅಫೋರ್ಡಬಲ್. ಅದು ಜೈರಾಮ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲಿ ಗ್ರೀನ್ ಪಾತ್ ಫೌಂಡರ್ಗೆ. ಅವ್ರು ಏನಂದರೆ ಪ್ರತಿಯೊಬ್ಬರಿಗೂ ಈ ಆರ್ಗ್ಯಾನಿಕ್ ಫುಡ್ನ ರೀಚ್ ಮಾಡಬೇಕು, ಮತ್ತು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲರಿಗೂ ತಂದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಆರ್ಗ್ಯಾನಿಕ್ ಮೂವ್ಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಹೌದು, ಅಂದರೆ ನಾನು ನೋಡಿದ್ದೀನಿ ಸರ್ನ, ಮುಂಚೆ ಸಹ ಮೀಟ್ ಮಾಡಿದ್ದೀನಿ. ಹಿ ಈಸ್ ಅ ವೆರಿ ಗುಡ್ ಎನರ್ಜಿ. ಒಂದು ಅದೇ ಸರ್ ಫುಡ್ ಆ್ಯಂಡ್ ಥಾಟ್ ಎರಡೂ ಒಂದೇ ರೀತಿಲಿ ನಾವು ತಗೊಂಡು ಹೋಗಬೇಕು ಅನ್ನೋ ಅವರೊಂದು ಏನು ಆಲೋಚನೆ ಇದೆ. ಇಟ್ಸ್ ವೆರಿ ಇಂಪ್ರೆಸಿವ್. ಎಲ್ಲ ಒಂಥರ ಒಂದು ಪಾಕೆಟ್ ಫ್ರೆಂಡ್ಲಿಲೇ ನಡೆಯುತ್ತೆ ಇಲ್ಲಿ. ಹೌದು, ನಾನು ಇಲ್ಲಿ ಆಕ್ಚುಲಿ ಶಾಪ್ ಕೂಡ ಮಾಡಿದ್ದೀನಿ ಮುಂಚೆ ಬಂದಾಗೆಲ್ಲ. ಅದೇ ನೀವು ಹೇಳ್ದಂಗೆನೆ ಒಂದ್ಸತಿ ಎಂಟರ್ ಆದರೆ ಬ್ರೇಕ್ಫಾಸ್ಟ್ ಮುಗಿಸಿ, ಪ್ರೋಗ್ರಾಮ್ ನೋಡಿ, ಶಾಪಿಂಗ್ ಮಾಡಿ, ಸಂತೆ ಅಟೆಂಡ್ ಮಾಡಿ, ಲಂಚ್ ಮುಗಿಸ್ಕೊಂಡು ಕರೆಕ್ಟಾಗಿ ಸಂಜೆ ಮನೆಗೆ ಹೋಗಿ ಮಲ್ಕೊಂಡ್ಬಿಡೋದು. ಸೊ ನೆಕ್ಸ್ಟ್ ನೀವು ಅದೇ ಥರ ಬರಬೇಕು. ಅದೇ ಒಂದು ಸಂಡೇ ಡೆಫಿನೆಟ್ಲಿ ಹಂಗೆ ಪ್ಲಾನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.